ಎಡಪದವು ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಗಳಿಂದ ರಾಷ್ಟ್ರಮಟ್ಟದ ನೆಟ್ಬಾಲ್ನಲ್ಲಿ ಚಿನ್ನದ ಸಾಧನೆ, ವಿಜಯೋತ್ಸವದ ಸಂಭ್ರಮಾಚರಣೆ. ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದ 69ನೇ U19 ನೆಟ್ಬಾಲ್ ಪಂದ್ಯಾಟದಲ್ಲಿ ಅಮೋಘ ಸಾಧನೆಗೈದಿದ್ದು, ಈ ವಿಜಯದ ಸಂಭ್ರಮಾಚರಣೆ ಶನಿವಾರದಂದು ನಡೆಯಿತು. ರಾಷ್ಟ್ರಮಟ್ಟದಲ್ಲಿ ಜಯಬೇರಿ ಬಾರಿಸಿದ ಸಾಧಕ ವಿದ್ಯಾರ್ಥಿಗಳನ್ನ ಎಡಪದವು ಹನುಮಾನ್ ಮಂದಿರದಿಂದ ಕಾಲೇಜಿನವರೆಗೆ ತೆರೆದ ಪಿಕಪ್ ವಾಹನದಲ್ಲಿ ಹೂಹಾರ ಹಾಕಿ ಪಟಾಕಿ ಸಿಡಿಸಿ ಬ್ಯಾಂಡ್ ವಾದ್ಯಗಳೊಂದಿಗೆ ಮೆರವಣಿಗೆಯ ಮೂಲಕ ಕರೆತರಲಾಯಿತು. ಹನುಮಾನ್ ಮಂದಿರದ ಬಳಿ ವಿದ್ಯಾರ್ಥಿಗಳಿಗೆ ಭವ್ಯ ಸ್ವಾಗತ ಕೋರಿ ಸಂಭ್ರಮಿಸಲಾಯಿತು. ಡಿಸೆಂಬರ್ 24ರಿಂದ 29ರವರೆಗೆ ಪಿಲಿಕುಳದ ಸ್ಕೌಟ್ಸ್ ಗೈಡ್ಸ್ ಭವನದಲ್ಲಿ ನಡೆದ U19 ರಾಷ್ಟ್ರಮಟ್ಟದ ನೆಟ್ಬಾಲ್ ಸ್ಪರ್ಧೆಯಲ್ಲಿ ಕರ್ನಾಟಕದ ತಂಡವು ಅಂತಿಮ ಪಂದ್ಯದಲ್ಲಿ ಕೇರಳ ತಂಡವನ್ನು ಸೋಲಿಸಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿತು. ಈ ತಂಡದಲ್ಲಿ ಸ್ವಾಮಿ ವಿವೇಕಾನಂದ ಕಾಲೇಜು, ಜೈನ್ ಕಾಲೇಜು ಹಾಗೂ ಎಸ್ಡಿಎಂ ಕಾಲೇಜಿನ ವಿದ್ಯಾರ್ಥಿನಿಯರು ಭಾಗವಹಿಸಿ ಈ ಐತಿಹಾಸಿಕ ಜಯ ತಂದುಕೊಟ್ಟಿದ್ದಾರೆ. ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ತಂಡದ ನಾಯಕಿ ನಿಖಿತಾ ಹಾಗೂ ಸದಸ್ಯರಾದ ಹರ್ಷಿತಾ, ಹೇಮಾ, ಸಂಧ್ಯಾ, ದಿವ್ಯಾ, ಸುಪ್ರಿಯಾ, ದೀಪ್ತಿ ಮತ್ತು ಶ್ರೀರಕ್ಷಾ, ಅನ್ವಿತಾ, ಸಿಂಚನಾ ಹಾಗೂ ಅವರ ಪೋಷಕರನ್ನ ಗುರುತಿಸಿ ಗೌರವಿಸಲಾಯಿತು. ವಿದ್ಯಾರ್ಥಿಗಳ ಈ ಸಾಧನೆಗೆ ಮಾರ್ಗದರ್ಶನ ನೀಡಿದ ನವೀನ್ ಹೆಗ್ಡೆ, ಜೈನ್ ಕಾಲೇಜ್ ದೈಹಿಕ ಶಿಕ್ಷಕ, ಹಾಗೆಯೇ ನವೀನ್ ಕೊರೆಯ ಇತಿಹಾಸ ಉಪನ್ಯಾಸಕರು, ಮಾಧವ ವಿಎಸ್ ರಾಜ್ಯಶಾಸ್ತ್ರ ಉಪನ್ಯಾಸಕ, ಪ್ರಕಾಶ್ ಅಂತರವಳ್ಳಿ ಆಂಗ್ಲ ಭಾಷಾ ಉಪನ್ಯಾಸಕ, ಅಪರ್ಣಾ ತಂಡದ ಮ್ಯಾನೇಜರ್ ಹಾಗೂ ವಾಣಿಜ್ಯಶಾಸ್ತ್ರ ಉಪನ್ಯಾಸಕಿ, ಶಾಂತಾರಾಮ್ ರೈ ಪ್ರೌಢಶಾಲಾ ದೈಹಿಕ ಶಿಕ್ಷಕು ಅವರನ್ನು ಕೂಡ ಗೌರವಿಸಲಾಯಿತು. ಕಾಲೇಜು ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಎನ್ ಪದ್ಮಶೇಖರ್ ಜೈನ್, ಸದಸ್ಯ ನಾಬಾರ್ಟ್ ಮತಾಯಾಸ್, ಹಿರಿಯ ಉಪನ್ಯಾಸಕ ಸುಧಾಕರ್ ಶೆಟ್ಟಿ, ಪ್ರಾಂಶುಪಾಲೆ ಗಾಯತ್ರಿ ಹಾಗೂ ಆಡಳಿತ ಅಧಿಕಾರಿ ಪ್ರೇಮನಾಥ್ ಶೆಟ್ಟಿ ಉಪಸ್ಥಿತರಿದ್ದರು. ಪ್ರೌಢಶಾಲಾ ಮುಖ್ಯ ಶಿಕ್ಷಕ ವಾಸುಕೆ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಪ್ರಾಂಶುಪಾಲೆ ಗಾಯಕಿ ಸ್ವಾಗತಿಸಿದ್ರು ಮತ್ತು ಶಿಕ್ಷಕ ಕೃಷ್ಣ ಸುಭಾಷ್ ಗುಳಕನ್ ಅವರು ವಂದಿಸಿದ್ರು.